ಪಾಲಾಗಿದೆ ನೋಡ್ರಿ. ಬಗ್ಗೆ ಎಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಹವಾಮಾನ ಬದಲಾವಣೆ ಇಲ್ಲ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಯಾವುದನ್ನ ಟೋಟಲ್ ಇಂಪಾರ್ಟೆಂಟ್ ಇದ್ದಿದ್ದೆಲ್ಲ ಚರ್ಚೆ ಮಾಡ್ತಿರ್ತಾರೆ. ಏನು ಡಿಸ್ಕಸ್ ಮಾಡಿರೋ ಅದರ ಬಗ್ಗೆ ನಿಮ್ಗೆ ಇಂಟರ್ನೆಟ್ಗೆ ಎಲ್ಲ ಸಿಗ್ತದೆ, ನೋಡ್ಕೋಬೇಕು ನೀವು ಅಷ್ಟೇ. ನೀವು ಹೋಮ್ವರ್ಕ್ ಮಾಡ್ಕೋಬೇಕು. ಟೈಮ್ ಇಲ್ಲ ಸಾರ್ ಓದಕ್ಕೆ ನಮಗೆ. ಟೈಮ್ ಹೆಂಗಿರ್ತದೆ? ಟೈಮ್ ನೀವು ಹುಡ್ಕೋಬೇಕು. ಟೈಮ್ ಸಿಗವಲ್ತು ಸರ್, ಎಲ್ಲಿಂದ ಸಿಗ್ತದೆ ಟೈಮ್? ಎದ್ದೇಳ್ರಿ, 3 ಗಂಟೆ ಎದ್ದೇಳ್ರಿ, 4 ಗಂಟೆಗೆ ಎದ್ದೇಳ್ರಿ, ಇಲ್ಲಿ 2 ಗಂಟೆ ಎದ್ದೇಳ್ರಿ. ಇದೇನು ಸರ್ ಇದು? ಆ ಟೈಮಿಗೆ ನಾವು ನೀರು ಕುಡಿದು ಕೇಸ್ ಮಕ್ಕಂತೀವಿ. ನೀರು ಕುಡ್ದು ಮಕ್ಕರಿ ಮುಂದೆ ಒಂದಿನ ಎದ್ದಕ್ಕೆ ಸೋಡ್ಯ ಹೋಗೋಡಿ ಅಂದ್ರೆ ಎಲ್ಲೇನು ಕೆಲಸ ಐತೇನು ಸಾರ್ ಅಂತ ಕೇಸ್ ಕೇಳಕ್ಕೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಓದೋ ವಯಸ್ಸಿನಲ್ಲಿ ಓದಿದ್ರೆ ಮಾತ್ರ ಮುಂದೊಂದು ದಿನ ಚೆನ್ನಾಗಿರ್ತೀವಿ ನಾವು. ಅದು ಗಮನಿಸ್ರಿ. ನೀವೇನು ಇದರಿಂದ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಸಮ್ಮಿಟ್ ನಡೀತಾ ಅಂದರೆ ಆ ಸಮ್ಮಿಟ್ ಬಗ್ಗೆ ನಾವು ಏನೇನು ಕ್ರೋಢೀಕರಿಸ್ಬೇಕಪ್ಪ. ದಿನಪತ್ರಿಕೆ ಅಷ್ಟು ಇಂಪಾರ್ಟೆಂಟ್ ಯಾವುದಿಲ್ಲ. ದಿನಪತ್ರಿಕೆ ಅವತ್ತಿಂದ ಅವತ್ತೇ ಓದಬೇಕು, ಬಿಡಬಾರ್ದು. ಹಿಡ್ಕೋಬೇಕಾದ್ರೆ ಹೆಂಗನ ಮಾಡಿ ದಿನಪತ್ರಿಕೆನೇ ನಿಮ್ಗೆ ಒಂದಿನ ಮುಂದೊಂದಿನ ಊಟ ಆಗ್ತದೆ. ಅಷ್ಟು ಇಂಪಾರ್ಟೆಂಟ್ ದಿನಪತ್ರಿಕೆಗಳು, ಯಾಕಂದ್ರೆ ಅದ್ರಾಗ ಎಲ್ಲ ಹೊಸಿರ್ತಾವೆ. ಗಮನಿಸ ನೋಡಿ. ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಿದ್ದು ಹೌದಿಲ್ಲ? ಈಗ ಸಮಿಟ್ಸ್ಗಳಂತ ಕೊಟ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳಂತ ಬರ್ತದೆ, ಚಾಪ್ಟರ್ ಎಕನಾಮಿಕ್ಸ್ನಾಗ ಇದು ಒಂದು ಕವರ್ ಆಗಿಬಿಡ್ತು. ಪರ್ಫೆಕ್ಟಾಗಿ ಅಪ್ಡೇಟ್ ಆಗ್ಬೇಕು. ನೆಕ್ಸ್ಟ್ ನೋಡ್ರಿ.